ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕ. ಪ್ರಿ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇದ್ದ ಅವರ ಸಾವು. ಬೇಲೂರು ಮೂಲದ ಯುವಕ ಮನು ಮೃತದೇಹ. ಕೋಗೋಡು ಗ್ರಾಮದಲ್ಲಿ ಭೀಮಾ ಕ್ಯಾಪ್ಟನ್ ಅಬ್ಬರ. ಕಾಡಾನೆಗಳ ಸಂಚಾರಕ್ಕೆ ಬೆಚ್ಚಿ ಬಿದ್ದ ಜನ. ಬೇಲೂರು ತಾಲೂಕಿನಲ್ಲಿ ಮುಂದುವರೆದ ಗಜಕಾಳಗ. ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತ. ಚಿಲ್ನಾಯ್ಕನಹಳ್ಳಿ ಬಳಿ ಘೋರ ದುರಂತ. ಊರಿಗೆ ಹಿಂತಿರುಗುತ್ತಿದ್ದ ವೇಳೆ ಘಟನೆ. ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಕಡೆಗಣನೆ ಆರೋಪ. ಕಾಂಗ್ರೆಸ್ ನಾಯಕರು ಸರಿಪಡಿಸಿಕೊಳ್ಬೇಕು. ಕಾಂಗ್ರೆಸ್ಗೆ ಮುಸ್ಲಿಂ ಮುಖಂಡರ ಎಚ್ಚರಿಕೆ. ಸಕಲೇಶಪುರದಲ್ಲಿ ಸುಗಮ ಸಂಚಾರ ಹೆಸರಲ್ಲಿ ಸಾರ್ವಜನಿಕರ ಗೋಳು. ಅತಿಕ್ರಮಣ ಆರೋಪದ ನಡುವೆ ಹದಗೆಟ್ಟ ವ್ಯವಸ್ಥೆ. ಪಾರ್ಕಿಂಗ್ ಗೊಂದಲದಿಂದ ಪ್ರಯಾಣಿಕರಿಗೆ ಅಪಘಾತದ ಭೀತಿ. ವಾರ್ತೆಗಳ ವಿವರ. ಮದುವೆಯ ಸಂಭ್ರಮದ ಸನ್ನಿವೇಶದಲ್ಲಿದ್ದ ಮನೆಯಲ್ಲಿ ಇದೀಗ ದುರಂತ ಸಂಭವಿಸಿದ್ದು, ಹಸೆಮಣೆ ಏರಬೇಕಾಗಿದ್ದ ಯುವಕ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮೃತರನ್ನ ಮನು ಅಂತ ಗುರುತಿಸಲಾಗಿದೆ. 29 ವರ್ಷ ಅವರಿಗೆ. ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದ ದರ್ಬಾರ್ಪೇಟೆ ನಿವಾಸಿಯಾಗಿದ್ದಾರೆ. ಅವರು ಮೇ 10, 2020 ಅಂತ ಅಂದ್ರೆ ಇನ್ನೇನು ಮುಂದಿನ ತಿಂಗಳ 10ನೇ ತಾರೀಕು ಇವರ ವಿವಾಹ ನಿಶ್ಚಯವಾಗಿತ್ತು. ಮದುವೆ ಸಿದ್ಧತೆಗಳು ಕೂಡ ಭರದಿಂದ ನಡೀತಾ ಇದ್ದವು. ಇಂದು ಬೆಳಿಗ್ಗೆ ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದ ಬಳಿ ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಪ್ರಿ ವೆಡ್ಡಿಂಗ್ ಶೂಟ್ಗಾಗಿ ವಧುವನ್ನ ಕರೆತರಲು ಕಾರ್ನಲ್ಲಿ ತೆರಳುತ್ತಾ ಇದ್ದ ಮನು ಕಾರ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ಡಿಕ್ಕಿ ರಭಸಕ್ಕೆ ಮನು ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತದ ಪರಿಣಾಮ ಕಾರು ಸಂಪೂರ್ಣ ನುಜ್ಜುಗುಜ್ಜ ಹೋಗಿದೆ. ಇನ್ನು ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಕ್ಷಣಾರ್ಧದಲ್ಲಿ ಈಗ ಶೋಕದ ಛಾಯೆ ಆವರಿಸಿರ್ತಕ್ಕಂಥದ್ದು. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಇನ್ನು ಘಟನೆ ಸಂಬಂಧ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಬೇಲೂರು ತಾಲೂಕಿನ ಕೋಗೋಡು ಗ್ರಾಮ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗ್ತಾ ಇತ್ತು. ಭೀಮಾ ಮತ್ತೆ ಕ್ಯಾಪ್ಟನ್ ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಆನೆಗಳು ಒಂದೇ ಪ್ರದೇಶದಲ್ಲಿ ಸಂಚರಿಸುತ್ತಿರ್ತಕ್ಕಂಥ ಘಟನೆ ಗ್ರಾಮಸ್ಥರಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಕಳೆದ ಕೆಲವು ದಿನಗಳಿಂದಲೇ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಇನ್ನು ವಿಶೇಷವಾಗಿ ಕಾಫಿ ತೋಟಗಳು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಆನೆಗಳು ಕಾಣಿಸಿಕೊಳ್ತಾ ಇರ್ತಕ್ಕಂಥದ್ದನ್ನ ಈಗಾಗಲೇ ಅಬ್ಸರ್ವ್ ಮಾಡಲಾಗಿದೆ. ಅಂಡ್ ಇತ್ತೀಚೆಗೆ ಭೀಮಾ ಅಂತ ಕರೆಯಲ್ಪಡ್ತಕ್ಕಂಥ ಒಂಟಿ ದಂತದ ಕಾಡಾನೆ ಹಾಗೂ ಕ್ಯಾಪ್ಟನ್ ಅಂತ ಕರೆಸ್ಕೊಳ್ತಕ್ಕಂಥ ಇನ್ನೊಂದು ಆನೆ ಕಾಗೋಡು ಗ್ರಾಮ ಸಮೀಪ ಸಂಚರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಗ್ರಾಮಸ್ಥರ ಮೊಬೈಲ್ಗಳಲ್ಲಿ ಸರಿಯಾಗಿದೆ. ಅಂಡ್ ಎಲ್ಲ ಕಡೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಆನೆಗಳು ರಸ್ತೆಯಲ್ಲೇ ನಿರ್ಭೀತವಾಗಿ ಸಂಚರಿಸ್ತಾ ಇದ್ದು, ಕೆಲವೆಡೆ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಾ ಇರ್ತಕ್ಕಂಥ ಮಾಹಿತಿ ದೊರಕಿದೆ. ಅಂಡ್ ಇದರಿಂದ ರಾತ್ರಿ ವೇಳೆ ಗ್ರಾಮಸ್ಥರು ಹೊರಗೆ ಹೋಗೋಕೆ ಹೆದರಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಆನೆಗಳನ್ನ ಕಾಡಿಗೆ ಹಿಮ್ಮೆಟ್ಟಿಸುವಂತೆ ಈಗಾಗಲೇ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆನೆಗಳ ನಿರಂತರ ಚಲನವಲನದಿಂದ ಕಾಡಾನೆಗಳನ್ನ ಈಗ ಕಾಡಿಗೆ ಇಡ್ತಕ್ಕಂಥದ್ದು ಸವಾಲಿನ ಕೆಲಸವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೇಲೂರು ತಾಲೂಕಿನ ಚಿಲ್ಲನಾಯ್ಕನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಭಾರಿ ಮಳೆಯ ಭರಕ್ಕೆ ರೈತರೊಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿರ್ತಕ್ಕಂಥ ದಾರುಣ ಘಟನೆ ನಡೆದಿರ್ತಕ್ಕಂಥದ್ದು. ಬೇಲೂರು ತಾಲೂಕಿನ ಚಿಲ್ಲನಾಯ್ಕನಹಳ್ಳಿಯಲ್ಲಿ ಸುರಿದ ಭಾರಿ ಮಳೆಯಿಂದ ರಸ್ತೆ ಮೇಲೆ ವೇಗವಾಗಿ ಹರಿದ ನೀರು ಅಪಾಯಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ರೈತ ಬಸವರಾಜ್ 62 ವರ್ಷ. ಎಂದಿನಂತೆ ಸಂಜೆ ವೇಳೆ ಊರಿಗೆ ತೆರಳುತ್ತಾ ಇದ್ದ ವೇಳೆ ಮಳೆಯ ತೀವ್ರತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಚಿಲ್ಲನಾಯ್ಕನಹಳ್ಳಿ ಗೇಟ್ ಬಳಿ ಕುಳಿತಿದ್ರಂತೆ. ಈ ವೇಳೆ ಆಕಸ್ಮಿಕವಾಗಿ ಹರಿದು ಬಂದ ನೀರಿನ ಪ್ರವಾಹಕ್ಕೆ ಸಿಲುಕಿ ಬಹಳಷ್ಟು ದೂರ ತೇಲ್ಕೊಂಡು ಹೋಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಘಟನೆಯನ್ನು ಕಂಡ ಸ್ಥಳೀಯರು ತಕ್ಷಣ ರಕ್ಷಣೆಗೆ ಮುಂದಾಗಿದ್ದಾರೆ. ಆದ್ರೆ ನೀರಿನ ಹರಿವು ಜಾಸ್ತಿ ಇತ್ತಂತೆ, ಹಾಗಾಗಿ ಅವರನ್ನ ಉಳಿಸಿಕೊಳ್ಳುವುದಕ್ಕೆ ಆಗಿಲ್ಲ. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರನ್ನ ಕಡೆಗಣಿಸ್ತಾ ಇರ್ತಕ್ಕಂಥ ತಪ್ಪನ್ನ ಕಾಂಗ್ರೆಸ್ ನಾಯಕರು ಸರಿಪಡಿಸಿಕೊಳ್ಬೇಕು. ಇಲ್ದ ಇದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಜಿಲ್ಲಾ ಮುಸ್ಲಿಂ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಹಾಸನ ಜಿಲ್ಲೆ ಅಲ್ಪಸಂಖ್ಯಾತ ಮುಸ್ಲಿಂ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷ ಸಮೀರ್ ಅಹಮದ್ ನಮ್ಮ ಸಮುದಾಯದ ರಾಜಕೀಯ ನಾಯಕರನ್ನ ವಿವಿಧ ಹುದ್ದೆಗಳಿಂದ ವಜಾಗೊಳಿಸಿರುವುದು ತೀವ್ರ ಖಂಡನೀಯ. ಅಲ್ಲದೆ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದ ಅಬ್ದುಲ್ ಜಬರ್ ಸೇರಿದಂತೆ ಇತರರ ಹುದ್ದೆಗಳನ್ನು ಕೂಡ ಈಗ ಆಲ್ರೆಡಿ ಎಲ್ಲನೂ ಕೂಡ ಮರಿಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಡ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನ ನೀಡಬೇಕಾಗಿತ್ತು. ಆದರೆ ಅದನ್ನ ಮಾಡದ ಕಾಂಗ್ರೆಸ್ ಇಲ್ಲ ಸಲ್ಲದ ಕಾರಣ ನೀಡಿ ಅಬ್ದುಲ್ ಜಬ್ಬಾರ್, ನಾಜೀರ್ ಅಹಮದ್ ಮೊದಲಾದವರ ಮೇಲೆ ಕಾನೂನು ಕ್ರಮವನ್ನ ಅಂದ್ರೆ ಪಕ್ಷದಲ್ಲಿ
ಕ್ರಮ ಜರುಗಿಸಿರ್ತಕ್ಕಂಥದ್ದು ಸರಿಯಲ್ಲ. ಕಳೆದ ಚುನಾವಣೆಯಲ್ಲಿ ಇಡೀ ಸಮುದಾಯ ರಾಜ್ಯಾದ್ಯಂತ ಕಾಂಗ್ರೆಸ್ ಬೆಂಬಲಿಸಿದ ಪರಿಣಾಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಂತ ಸಮುದಾಯದ ನಾಯಕರ ಮೇಲೆ ಗದಾಪ್ರಹಾರ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ. ಈಗ ಸಚಿವ ಜಮೀರ್ ಅವರ ತಲೆದಂಡಕ್ಕೂ ಕೂಡ ಹುನ್ನಾರ ನಡೀತಾ ಇದೆ ಅಂತಕ್ಕಂಥ ಗುಸು ಕೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಅದು ಆಗಬಾರದು ಅಂತ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಅಮೀರ್ ಜಾನ್, ಅಖಿಲ್ ಅಹಮದ್, ಸುಲೈಮಾನ್ ಪಾಷಾ, ಸೈಯದ್ ಅನ್ಸಾರ್ ಹಾಜರಿದ್ದರು. ಇದೇ 2026 ಏಪ್ರಿಲ್ನಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಒಂದು ಬೈ ಎಲೆಕ್ಷನ್ ನಡೆದಿರುತ್ತೆ. ಸಾಕಷ್ಟು ಆಕರ್ಷಣೆ ಒಂದು ನೀಡುವ ಕ್ಷೇತ್ರ ಅಂದರೆ ಅದು ದಾವಣಗೆರೆ ಕ್ಷೇತ್ರ. ಅದು ಇಡೀ ರಾಜ್ಯದ ಕಣ್ಣು ಅದರ ಮೇಲೆ ಇತ್ತು. ಯಾಕಂದರೆ ಆಕಾಂಕ್ಷಿಗಳು ಪ್ರಬಲರಾಗಿದ್ದರು. ಒಂದು ಪಕ್ಷಕ್ಕಾಗಿ ದುಡಿಯೋ ವರ್ಗ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಬಲಾಢ್ಯರಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿ ಒಂದು ಕಡೆ ಒಂದು ತಂಡ ಇತ್ತು. ಅವರು ಕೂಡ ಪಕ್ಷದಲ್ಲಿ ಅವ್ರ ತಾತ ಆಗಲಿ, ಅವ್ರ ಅಪ್ಪಾಜಿ ಆಗಲಿ, ಅವ್ರ ತಾಯಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಸ್ಥಳೀಯವಾಗಿ ಇಲ್ಲಿ ಪಕ್ಷಕ್ಕೆ ದುಡಿದಿರೋರು, ಆ ಜನ ಏನು ಬಯಸ್ತಾ ಇದ್ದಾರೆ, ಆ ಜನ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲಿ ಇದ್ದ ಅಹಿಂದ ವರ್ಗ ಯಾರಿಗೆ ಬೆಂಬಲ ನಿಂತಿದೆ ಅವೆಲ್ಲ ಗಮನಿಸ್ದಲೆ ಏಕಪಕ್ಷೀಯ ನಿರ್ಧಾರವಾಗಿ ಒಂದು ಬಲಾಢ್ಯ ಏನಿದೆ ಅವ್ರಿಗೆ ಒಂದು ಟಿಕೆಟ್ ಕೊಡೋ ಮುಖಾಂತರ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇಂದು ಪತ್ರಿಕಾಗೋಷ್ಠಿ ಒಂದು ಉದ್ದೇಶ. ಅಬ್ದುಲ್ ಜಬ್ಬಾರ್ ಅವರು 3 ಸಲ MLC ಆಗೋರು, ಪಕ್ಷಕ್ಕಾಗಿ 30ರಿಂದ 40 ವರ್ಷ ದುಡಿದಿರೋರು, ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರೋರು, ಸಾಕಷ್ಟು ಜನಾಭಿಮಾನ ಅದು ಹೊಂದಿರೋರು, ಸಾಕಷ್ಟು ಅಭಿಮಾನಿಗಳ ವರ್ಗ ಇದೆ, ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಬೇಡಿಕೆ ಅವ್ರ ಮೇಲೆ ಇತ್ತು, ನಿರೀಕ್ಷೆ ಕೂಡ ಇತ್ತು ಜಬ್ಬಾರ್ ಸಾಬ್ಗೆ ಒಂದು ಟಿಕೆಟ್ ಸಿಗುತ್ತಂತ. ಈ ಗೊಂದಲದ ಮಧ್ಯೆ ಸಮರ್ಥರವರು ಈಗೇನೋ ಎಲೆಕ್ಷನ್ ಫೇಸ್ ಮಾಡಿದ್ದಾರೆ. ಅವರು ಸಮರ್ಥ್ ಮಲ್ಲಿಕಾರ್ಜುನ್ ಸಕಲೇಶಪುರ ಪಟ್ಟಣದಲ್ಲಿ ಸುಗಮ ಸಂಚಾರ ಹೆಸರಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಜನಸಾಮಾನ್ಯರಿಗೆ ಸಂಕಷ್ಟವನ್ನ ಉಂಟು ಮಾಡ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಸುಗಮ ಸಂಚಾರ ಅಂದ್ರೆ ಜನರ ಸಂಚಾರ ಸುಗಮ ಆಗಿರಬೇಕಾಗಿತ್ತು, ಇದರಿಂದಲೇ ಈಗ ದುರ್ಗಮ ಆಗೋಗ್ಬಿಟ್ಟಿದೆಯಂತೆ. ರಸ್ತೆ ಬದಿಯ ಅಂಗಡಿಗಳನ್ನ ತೆರವುಗೊಳಿಸಿ ಹಳೆ ತಾಲೂಕು ಕಚೇರಿ ಆವರಣಕ್ಕೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರಿತ ಕ್ರಮವಾದ್ರೂ ಕೂಡ ಅದರ ಅನುಷ್ಠಾನದಲ್ಲಿ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಬಸ್ಗಳು ನಿಲ್ಲಬೇಕಾದ ಸ್ಥಳದಲ್ಲಿ ಈಗ ವಾಹನ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಅಂಡ್ ಪಾರ್ಕಿಂಗ್ಗೆ ಮೀಸಲಾದ ಜಾಗದಲ್ಲಿ ವ್ಯಾಪಾರ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಪ್ರಯಾಣಿಕರು ರಸ್ತೆ ಮಧ್ಯೆ ನಿಂತು ಬಸ್ ಹತ್ತಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಅಪಘಾತದ ಭೀತಿ ಹೆಚ್ಚಾಗಿ ಹೋಗಿದೆ. ಅಂಡ್ ಇದೇ ಹಳೆ ತಾಲೂಕು ಕಚೇರಿಯ ರಸ್ತೆ ಅಂತ ತೋರಿಸಿರ್ತಕೊಂಡು ಪ್ರದೇಶದಲ್ಲಿ ಯಾರೋ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಖಾಸಗಿ ವ್ಯಕ್ತಿಯೊಬ್ರು ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಅದನ್ನ ಬ್ಯಾಂಕ್ ಆಫ್ ಬರೋಡಾಗೆ ಬಾಡಿಗೆನೂ ಕೂಡ ಕೊಡ್ಕೊಂಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಆದ್ರೆ ಕಟ್ಟಡದ ಮಾಲೀಕ ಚೆಕ್ ಬಂದಿಯಲ್ಲಿ ರಸ್ತೆ ಇರೋದಿಲ್ಲ, ಅವನ ಚೆಕ್ ಬಂದಿಯಲ್ಲಿ ರಸ್ತೆ ಇಲ್ವಂತೆ. ಸಣ್ಣ ಪುಟ್ಟ ಜಮೀನು ಅಡಮಾನಕ್ಕೂ ಕೂಡ ಚೆಕ್ ಬಂದಿಯನ್ನ ಕೇಳುವ ಬ್ಯಾಂಕ್ಗಳು ತಾವು ವ್ಯವಹರಿಸ್ತಕ್ಕಂಥ ಕಟ್ಟಡದ ಚೆಕ್ ಬಂದಿಯನ್ನ ನೋಡದೆ ಬಾಡಿಗೆಯನ್ನ ಹೇಗೆ ಪಡ್ಕೊಂಡ್ರು ಅಂತ ಜನ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಯಮಾನುಸಾರ ಖಾಸಗಿ ಜಾಗದಲ್ಲೇ ಅಳವಡಿಸಬೇಕಾದ ವಿದ್ಯುತ್ ವ್ಯವಸ್ಥೆಯನ್ನ KB ಇಲಾಖೆ ಹಾಗೂ ಬ್ಯಾಂಕಿಗೆ ಹಾಗೂ ಕಟ್ಟಡದ ಮಾಲೀಕರಿಗೆ ಅನುಕೂಲ ಮಾಡಿಕೊಟ್ಟು ಸರ್ಕಾರಿ ಜಾಗದಲ್ಲಿ ಅದನ್ನು ಕೂಡ ಸ್ಥಾಪನೆ ಮಾಡಿದ್ದಾರಂತೆ. ಇದು ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂಡ್ ಇದರಿಂದ ಖಾಸಗಿ ಸಂಸ್ಥೆಗೆ ಅನುಕೂಲ ಕಲ್ಪಿಸಲಾಗಿದೆ ಅಂತ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ್ರಂತೆ ಅಲ್ಲಿ, ಆದ್ರೂ ಕೂಡ ಯಾವುದೇ ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಅಂಡ್ ಮಾಜಿ ಸಚಿವ H.K. ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ನಿರ್ಮಿಸಲಾದಂತಹ ಬಸ್ ತಂಗು ನಿಲ್ದಾಣವನ್ನ ಬಳಸದೆ ಹಾಲಿ ಶಾಸಕರ ಆದೇಶದ ಮೇರೆಗೆ ಬಸ್ಗಳನ್ನ ಹಳೆ ಬಸ್ ನಿಲ್ದಾಣದಲ್ಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಹಂಗಾಗಿ ಅಲ್ಲಿ ನಿಲ್ಲಿಸಲಾಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಪರಿಣಾಮ ಪ್ರಯಾಣಿಕರು ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಅಂಡ್ ಸಾರ್ವಜನಿಕ ಹಣದಿಂದ ನಿರ್ಮಿಸಲಾದ ಸೌಲಭ್ಯಗಳೇ ಉಪಯೋಗಕ್ಕೆ ಬರೋದಾದ್ರೆ ಯೋಜನೆಗಳ ಉದ್ದೇಶ ಎಲ್ಲಿ ಈಡೇರುತ್ತೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕ, ಪ್ರಿ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇದ್ದ ಅವರ ಸಾವು. ಬೇಲೂರು ಮೂಲದ ಯುವಕ ಮನು ದುರ್ದೈವಿ. ಕೋಗೋಡು ಗ್ರಾಮದಲ್ಲಿ ಭೀಮಾ ಕ್ಯಾಪ್ಟನ್ ಅಬ್ಬರ, ಕಾಡಾನೆಗಳ ಸಂಚಾರಕ್ಕೆ ಬೆಚ್ಚಿ ಬಿದ್ದ ಜನ. ಬೇಲೂರು ತಾಲೂಕಿನಲ್ಲಿ ಮುಂದುವರೆದ ಗಜಕಾಳಗ. ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತ. ಚಿಲ್ನಾಯ್ಕನಹಳ್ಳಿ ಬಳಿ ಘೋರ ದುರಂತ, ಊರಿಗೆ ಹಿಂತಿರುಗುತ್ತಿದ್ದ ವೇಳೆ ಘಟನೆ.
ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಕಡೆಗಣನೆ ಆರೋಪ, ಕಾಂಗ್ರೆಸ್ ನಾಯಕರು ಸರಿಪಡಿಸಿಕೊಳ್ಬೇಕು, ಕಾಂಗ್ರೆಸ್ಗೆ ಮುಸ್ಲಿಂ ಮುಖಂಡರ ಎಚ್ಚರಿಕೆ. ಸಕಲೇಶಪುರದಲ್ಲಿ ಸುಗಮ ಸಂಚಾರ ಹೆಸರಲ್ಲಿ ಸಾರ್ವಜನಿಕರ ಗೋಳು, ಅತಿಕ್ರಮಣ ಆರೋಪದ ನಡುವೆ ಹದಗೆಟ್ಟ ವ್ಯವಸ್ಥೆ, ಪಾರ್ಕಿಂಗ್ ಗೊಂದಲದಿಂದ ಪ್ರಯಾಣಿಕರಿಗೆ ಅಪಘಾತದ ಭೀತಿ. ಇದಾಯಿತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತತ ಕಡೆ ನಮ್ಮನೆ.